ಒಂದು ಪಕ್ಷದಲ್ಲಿ ಅಡಿಯಲ್ಲಿ ಕೆಲಸ ಮಾಡಿದೆ. ಹಾಂ, ಗೆದ್ದಿದ್ದೀವಿ. ಕೇಳಿ, ನಮ್ಮ ಕುಟುಂಬ 50 ವರ್ಷ ಈ ರಾಜ್ಯದಲ್ಲಿ, ನನ್ನ ಕ್ಷೇತ್ರದಲ್ಲಿ. ನಮ್ಮ ತಂದೆಯವರು ಈ ಸಮಾಜ ಸಂಘಟನೆ ಮಾಡಿದಂಥವ್ರು. ಸಮಾಜ ಸಂಘಟನೆ ಮಾಡಿದ ಪೂರ್ವದಲ್ಲೇ ನಮ್ಮ ತಂದೆಯವರು ಶಾಸಕರಾದಂಥವ್ರು. ಇವ್ರು ಮಾಡ್ತಾ ಇದ್ದಾರೆ, ನಾವು ಮಾಡೋದು ಅಂಥದ್ದು ಅವಶ್ಯಕತೆ ಇಲ್ಲ. ಏನು ಆದರೆ ಸಮಾಜದಿಂದ ಗೆದ್ದು ಇವರು ಮೋಸ ಮಾಡ್ತಾರೆ ಸಮಾಜಕ್ಕೆ ಅಂತ ಹೇಳ್ತಾರಲ್ಲ, ಅಂದರೆ ಸಮಾಜದವ್ರು ಮುಂದಿನ ಚುನಾವಣೆಯಲ್ಲಿ ನಮ್ಮನ್ನು ಸೋಲಿಸ್ತಾರಂತ. ಇವ್ರು ಯಾರು ರೀ ತೀರ್ಮಾನ ಮಾಡೋದಕ್ಕೆ? ಇವ್ರು ಚುನಾವಣೆ ನೋಡ್ಕೊಂತೇಳ್ರಿ. ನಾಳೆ ಬರೋದು ಚುನಾವಣೆ, ಮುಂದಿನ ಚುನಾವಣೆ. ನಂದೇನು ಮಾತಾಡ್ತಾರೆ? ಸ್ವಾಮೀಜಿಗಳು ಒಂದು ಹೋರಾಟ ಕೇಳಿದಾಗ ಸಮುದಾಯ ನಾಯಕರೆಲ್ಲ ಅದೇ ಸಮುದಾಯದ ನಾಯಕರಿಗೆ ಯಾರಿಗೊಬ್ಬರು ಸಮಸ್ಯೆ ಆಗುತ್ತೆ, ಅದನ್ನು ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ರೆ ತಪ್ಪಾಗುತ್ತೆ. ತಪ್ಪು ಅದು, ಹೌದು. ಅಂದರೆ ಅವ್ರಿಗೊಂದು ನಮಗೊಂದು ಒಂದು ಕಣ್ಣಿಗೆ ಎಣ್ಣೆ, ಒಂದು ಕಣ್ಣಿಗೆ ಸುಣ್ಣ. ಏನು ಅನ್ಯಾಯ ನೇರವಾಗಿ ಕೇಳಿದಾರೆ, ಏನೋ ಸಮಸ್ಯೆ ಆಗಿದೆಯೋ, ಅದಕ್ಕೆ ಶುಗರ್ ಫ್ಯಾಕ್ಟರಿ ಏನೋ ಒಂದು ಆಗಿದೆ. ನಿಮ್ಮ ಸಮುದಾಯದ ಅಥವಾ ಸ್ವಾಮೀಜಿ ಸಮುದಾಯದ ಅವರ ಪರವಾಗಿ ಮಾತನಾಡದೇ ಇದ್ರೆ ಮತ್ತೆ ಯಾರು ಮಾತಾಡ್ತಾರೆ? ನೋಡ್ರಿ, ನನ್ನ ವೈಯಕ್ತಿಕ ವ್ಯವಹಾರಕ್ಕೆ, ನನ್ನ ರಾಜಕೀಯ ಪಕ್ಷದ ನಿಲುವಿಗೆ ಒಬ್ಬರು ಗುರುಗಳಾಗಿ ಆ ಪಕ್ಷಕ್ಕೆ ಸೀಮಿತವಾಗಿ ಮಾತಾಡುವಂಥದ್ದು ಒಂದು ಸರ್ಕಾರದ ಅವ್ರ ವೈಯಕ್ತಿಕ ವ್ಯವಹಾರ. ಸಕ್ರೆ ಕಾರ್ಖಾನೆದ ಬಗ್ಗೆ ಯಾಕೆ ಮಾತಾಡ್ಬೇಕ್ರಿ? ಮಾತಾಡಬಾರ್ದು. ನಿಮ್ಮದೇ ಪಕ್ಷದ ನಾಯಕರ ಪರವಾಗಿ ಒಂದು ಸಮುದಾಯದ ಸ್ವಾಮೀಜಿಗಳು ಮಾತಾಡಿದ್ದಾರೆ, ನಿಮಗೂ ಕೂಡ ಗೊತ್ತಿದೆ, ಅದು ಸರಿ ಅಂತಾನೆ ತಪ್ಪು ಅಂತೀರ? ನೋಡಿ, ಯಾವುದೇ ಧರ್ಮಗುರುಗಳು, ನಾನು ಯಾರ ಬಗ್ಗೆನೂ ವೈಯಕ್ತಿಕವಾಗಿ ಹೇಳಕ್ಕೆ ಹೋಗೋದಿಲ್ಲ. ಪಕ್ಷದ ಆಧಾರಿತವಾಗಿ, ವ್ಯಕ್ತಿಯ ಆಧಾರಿತವಾಗಿ ಅವರಿಗೆ ಬೆಂಬಲಿಸೋದು ತಪ್ಪು. ಅವರು ವೈಯಕ್ತಿಕ ವ್ಯವಹಾರ, ಅವ್ರ ರಾಜಕೀಯ ಪಕ್ಷಕ್ಕೆ. ನಮ್ಮ ಪಕ್ಷದ ಹೈಕಮಾಂಡ್ ಇದೆ, ನಮ್ಮ ಪಕ್ಷದ ನಾಯಕರಿದ್ದಾರೆ, ಅದು ತೀರ್ಮಾನ ಮಾಡ್ತಾರೆ. ಅದೊಂದು ಬಿಟ್ಟು ಅವ್ರು ವ್ಯವಹಾರದ ಬಗ್ಗೆ ಮಾತಾಡೋದು, ಸರ್ಕಾರದ ವಿರುದ್ಧವಾಗಿ ನೋಡಿ, ಪಕ್ಷ ಕೇಳಿ, ಅವರು ಗುರುಗಳು ಎಲ್ಲರ ಜೊತೆಗೂ ಇದ್ದಾರೆ. ನಾನು ಅದೇ ರೀತಿ ಇರಬೇಕು ಅಂತ ಕೇಳ್ತಾ ಇರೋದು. ಅಲ್ಲಲ್ಲ, ಇವಾಗಿಲ್ಲ. ನೋಡಿ, ನನಗೆ ವೈಯಕ್ತಿಕವಾಗಿ ನನ್ನ ಟಿಕೆಟ್ ಬಗ್ಗೆ ಆಗಲಿ, ನನ್ನ ಮಂತ್ರಿ ಮಾಡು ಅಂತೇಳಿ ಯಾವತ್ತೂ ನಾನು ಸ್ವಾಮಿಗಳು ಬಳಕೆ ಮಾಡ್ಕೊಂಡಿಲ್ಲ. ಯಾರು ನೋಡಿ, ಸ್ವಾಮೀಜಿ ಅವರು ಬಂದಿದ್ದು ವಿಷಯಗಳು ಬೇರೆ, ಅವ್ರು ಹೋಗಿದ್ದ ವಿಚಾರಗಳು ಬೇರೆ. ವೀಣಾ ಕಾಶ್ಯಪ್ನವ್ರ ಬಗ್ಗೆ ನಾವು ಹೋಗಿದ್ರು ಅಂತ ಯಾರು ಹೇಳಿದರು? ವೀಣಾ ಕಾಶ್ಯಪ್ನವ್ರಿಗೆ ಕೊಡುವಂತ ಎಲ್ಲಿ ಹೇಳಿದ್ರು? ಅವರು ಎಲ್ಲಾದ್ರು ಮಾಧ್ಯಮದಲ್ಲಿ ಹೇಳಿದ್ರ? ಹೇಳಿಲ್ಲ. ಅಲ್ಲ, ಸಮುದಾಯದವ್ರಿಗೆ ಈಗ ಸಹಜವಾಗಿ 2 ಪಕ್ಷ ಇದೆ, ಮೂರು ಪಕ್ಷ ಇದೆ. 3 ಪಕ್ಷದವ್ರಿಗೆ ಕೇಳ್ತಾರೆ, ನಮ್ಮ ಸಮುದಾಯದವ್ರಿಗೆ ಅವಕಾಶ ಕೊಡಿ, ನಮ್ಮ ಸಮುದಾಯದವ್ರಿಗೆ ಮುಖ್ಯಮಂತ್ರಿ ಮಾಡಿ, ನಮ್ಮ ಸಮುದಾಯದವ್ರಿಗೆ ಮಂತ್ರಿ ಮಾಡಿ. ಅದು ಎಲ್ಲರಿಗೂ ಕೇಳಿ. ನಾನು ಹೇಳ್ತಾ ಇರೋದು, ಒಂದು ಪಕ್ಷಕ್ಕೆ ಸೀಮಿತವಾಗಿ ಮಾತಾಡುವಂಥದ್ದು ಆಗಬಾರ್ದು. ಎಲ್ಲ ಪಕ್ಷದಲ್ಲಿ ಕೇಳೋರು, ಕಾಂಗ್ರೆಸ್ದವ್ರಿಗೆ ಕೇಳ್ರಿ, JDS ದವ್ರಿಗೆ ಕೇಳ್ರಿ, BJP ಅವ್ರಿಗೆ ಕೇಳಿ. ನೋಡಿ, ನಾನು ಹೇಳ್ತೀನಲ್ಲ, ವ್ಯಕ್ತಿಗತವಾಗಿ ಪಕ್ಷ ಆಧಾರಿತವಾಗಿ ಮಾತಾಡಬಾರ್ದು. ಯಾರು ನಾನು ಹೇಳಕ್ಕೆ ಹೋಗಿಲ್ಲ. ಕೇಳಿ, ಈಗ ಏನಾಗ್ತಾ ಇದೆ, ಇವಾಗ ನಡೀತಾ ಇರೋದೇನು? ಪಕ್ಷದ ಒಂದು ಅಡಿಯಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಿಗೆ ಸ್ವಾಮಿಗಳು ಹೋಗಿ ಕೂಡೋದು ಎಷ್ಟು ಸರಿ? ಬ್ಯಾನರ್ ಇದೆ, ನರೇಂದ್ರ ಮೋದಿ ಅವ್ರದ್ದು, ಅಮಿತ್ ಶಾ ಅವ್ರದ್ದು ಬ್ಯಾನರ್ ಅಡಿ ಹೋಗಿ ಕೂಡೋದು ಅಂದ್ರೇನು? ಇದು ಸರಿನಾ? ಹೌದು, ತಪ್ಪೇ. ನೋಡ್ರಿ, ನಾವು ವೈಯಕ್ತಿಕವಾಗಿ ನಾವು ಸ್ವಾಮಿಗಳಿಗೆ ಯಾವುದೇ ರೀತಿ ಸಮಾಜವನ್ನು ಇಟ್ಕೊಂಡು ನನ್ನ ಪಕ್ಷದ ಮೇಲೆ ಒತ್ತಡ ತರೋದಾಗಲಿ ನಾನು ಆ ಕೆಲಸ ಮಾಡಿಲ್ಲ, ಮಾಡೋದಿಲ್ಲ. ಹೇಳಿ, ರಾಜಕೀಯ ನಾನೇ ಹಾಕಿರಲ್ರಿ, ಧರ್ಮಗುರುಗಳಾಗಿ ಕರೆಕ್ಟಾಗಿರಲಿ, ಎಲ್ಲರಿಗೂ ಸಮಾನತೆ. ಯಾಕಂದರೆ ನಮ್ಮ ಧರ್ಮಗುರುಗಳು ಏನು ಹೇಳ್ತಾರೆ, ಎಲ್ಲರಿಗೂ ಸಮಾನತೆಯನ್ನು ಕೊಡೋದು. ಬಸವಣ್ಣವರ ತತ್ವವನ್ನು ನಾವು ಭಾಳ ಗಂಭೀರವಾಗಿ ಪಾಲನೆ ಮಾಡ್ತೀವಿ, ಅವರು ಕೂಡ ಮಾಡ್ತಾರೆ. ಅದೇ ತತ್ವವನ್ನು ಉಳಿಸ್ಕೊಂಡು ಹೋಗಲಿ ಅವರು ಅಂತ ಅಷ್ಟೇ ನಾನು ವಿನಂತಿ. ನೋಡಿ, ಅವ್ರವ್ರ ಪಕ್ಷದ ನಿಲುವು, ಅವ್ರು ಮಾತಾಡ್ತಾ ಇದ್ದಾರೆ, ಅವ್ರ ನಾಯಕರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹೇಳ್ತೀನಲ್ಲ, ಇದು ನಾನು ಹೇಳಿದ್ನಲ್ಲ, ವಿಜೇಂದ್ರ ಹಟಾವ್ ಪಾರ್ಟಿ ಬಚಾವ್, ಇಷ್ಟೇ, ಮತ್ತೊಂದು ಏನಿಲ್ಲ. ಇಲ್ಲಿ ಒಂದು ಪಕ್ಷದಲ್ಲಿ ಅಡಿಯಲ್ಲಿ ಕೆಲಸ ಮಾಡಿದೆ. ಹಾಂ, ಗೆದ್ದಿದ್ದೀವಿ. ಕೇಳಿ, ನಮ್ಮ ಕುಟುಂಬ 50 ವರ್ಷ ಈ ರಾಜ್ಯದಲ್ಲಿ, ನನ್ನ ಕ್ಷೇತ್ರದಲ್ಲಿ. ನಮ್ಮ ತಂದೆಯವರು ಈ ಸಮಾಜ ಸಂಘಟನೆ ಮಾಡಿದಂಥವ್ರು. ಸಮಾಜ ಸಂಘಟನೆ ಮಾಡಿದ ಪೂರ್ವದಲ್ಲೇ ನಮ್ಮ ತಂದೆಯವರು ಶಾಸಕರಾದಂಥವ್ರು.
ಇವ್ರು ಮಾಡ್ತಾ ಇದ್ದಾರೆ, ನಾವು ಮಾಡೋದು ಅಂಥದ್ದು ಅವಶ್ಯಕತೆ ಇಲ್ಲ. ಏನು ಆದರೆ ಸಮಾಜದಿಂದ ಗೆದ್ದು ಇವರು ಮೋಸ ಮಾಡ್ತಾರೆ ಸಮಾಜಕ್ಕೆ ಅಂತ ಹೇಳ್ತಾರಲ್ಲ, ಅಂದರೆ ಸಮಾಜದವ್ರು ಮುಂದಿನ ಚುನಾವಣೆಯಲ್ಲಿ ನಮ್ಮನ್ನು ಸೋಲಿಸ್ತಾರಂತ. ಇವ್ರು ಯಾರು ರೀ ತೀರ್ಮಾನ ಮಾಡೋದಕ್ಕೆ? ಇವ್ರು ಚುನಾವಣೆ ನೋಡ್ಕೊಂತೇಳ್ರಿ, ಯತ್ನಾಳ್ ನಾಳೆ ಬರೋದು ಚುನಾವಣೆ, ಮುಂದಿನ ಚುನಾವಣೆ. ನಂದೇನು ಮಾತಾಡ್ತಾರೆ? ಸ್ವಾಮೀಜಿಗಳು ಒಂದು ಹೋರಾಟ ಕೇಳಿದಾಗ ಸಮುದಾಯ ನಾಯಕರೆಲ್ಲ ಬೆಂಬಲಿಸಿದ್ದಾರೆ. ಅದೇ ಸಮುದಾಯದ ನಾಯಕರಿಗೆ ಯಾರಿಗೊಬ್ಬರು ಸಮಸ್ಯೆ ಆಗುತ್ತೆ, ಅದನ್ನ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ರೆ ತಪ್ಪಾಗುತ್ತೆ. ತಪ್ಪೋದು ಹೌದು. ಅಂದ್ರೆ ಅವ್ರಿಗೆ ಬೆಂಬಲ ಅಂದರೆ ಅವ್ರಿಗೊಂದು ನಮಗೊಂದು ಒಂದು ಕಣ್ಣಿಗೆ ಎಣ್ಣೆ, ಒಂದು ಕಣ್ಣಿಗೆ ಸುಣ್ಣ, ಏನು ಅನ್ಯಾಯ. ನೇರವಾಗಿ ಕೇಳಿದಾರೆ, ಏನೋ ಸಮಸ್ಯೆ ಆಗಿದೆಯೋ ಅದಕ್ಕೆ ಶುಗರ್ ಫ್ಯಾಕ್ಟ್ರಿ ಏನೋ ಒಂದು ಆಗಿದೆ. ನಿಮ್ಮ ಸಮುದಾಯದ ಅಥವಾ ಸ್ವಾಮೀಜಿ ಸಮುದಾಯದ ಅವರ ಪರವಾಗಿ ಮಾತನಾಡ್ತಾ ಇದ್ರೆ ಮತ್ತೆ ಯಾರು ಮಾತಾಡ್ತಾರೆ? ನೋಡ್ರಿ, ನನ್ನ ವೈಯಕ್ತಿಕ ವ್ಯವಹಾರಕ್ಕೆ, ನನ್ನ ರಾಜಕೀಯ ಪಕ್ಷದ ನಿಲುವಿಗೆ ಒಬ್ಬರು ಗುರುಗಳಾಗಿ ಆ ಪಕ್ಷಕ್ಕೆ ಸೀಮಿತವಾಗಿ ಮಾತಾಡುವಂಥದ್ದು ಒಂದು ಸರ್ಕಾರದ ಅವ್ರ ವೈಯಕ್ತಿಕ ವ್ಯವಹಾರ. ಸಕ್ರೆ ಕಾರ್ಖಾನೆದ ಬಗ್ಗೆ ಯಾಕೆ ಮಾತಾಡ್ಬೇಕ್ರಿ? ಸರ್ ಆಗಿದ್ರೆ ಮಾತಾಡಬಾರ್ದು. ನಿಮ್ಮದೇ ಪಕ್ಷದ ನಾಯಕರ ಪರವಾಗಿ ಒಂದು ಸಮುದಾಯದ ಸ್ವಾಮೀಜಿಗಳು ಮಾತಾಡಿದ್ದಾರೆ, ನಿಮಗೂ ಕೂಡ ಗೊತ್ತಿದೆ, ಅದು ಸರಿ ಅಂತಾನೆ ತಪ್ಪು ಅಂತೀರ? ನೋಡಿ, ಯಾವುದೇ ಧರ್ಮಗುರುಗಳು, ನಾನು ಯಾರ ಬಗ್ಗೆನೂ ವೈಯಕ್ತಿಕವಾಗಿ ಹೇಳಕ್ಕೆ ಹೋಗೋದಿಲ್ಲ. ಪಕ್ಷದ ಆಧಾರಿತವಾಗಿ, ವ್ಯಕ್ತಿಯ ಆಧಾರಿತವಾಗಿ ಅವರಿಗೆ ಬೆಂಬಲಿಸೋದು ತಪ್ಪು. ಅವರು ವೈಯಕ್ತಿಕ ವ್ಯವಹಾರ, ಅವ್ರ ರಾಜಕೀಯ ಪಕ್ಷಕ್ಕೆ, ನಮ್ಮ ಪಕ್ಷದ ಹೈಕಮಾಂಡ್ ಇದೆ, ನಮ್ಮ ಪಕ್ಷದ ನಾಯಕರಿದ್ದಾರೆ, ಅದು ತೀರ್ಮಾನ ಮಾಡ್ತಾರೆ. ಅದೊಂದು ಬಿಟ್ಟು ಅವ್ರು ವ್ಯವಹಾರದ ಬಗ್ಗೆ ಮಾತಾಡೋದು, ಸರ್ಕಾರದ ವಿರುದ್ಧವಾಗಿ ನೋಡಿ, ಪಕ್ಷ ಕೇಳಿ, ಅವರು ಗುರುಗಳು ಎಲ್ಲರ ಜೊತೆಗೂ ಇದ್ದಾರೆ. ನಾನು ಅದೇ ರೀತಿ ಇರಬೇಕು ಅಂತ ಕೇಳ್ತಾ ಇರೋದು. ಅಲ್ಲಲ್ಲ, ಇವಾಗಿಲ್ಲ. ನೋಡಿ, ನನಗೆ ವೈಯಕ್ತಿಕವಾಗಿ ನನ್ನ ಟಿಕೆಟ್ ಬಗ್ಗೆ ಆಗಲಿ, ನನ್ನ ಮಂತ್ರಿ ಮಾಡು ಅಂತೇಳಿ ಯಾವತ್ತೂ ನಾನು ಸ್ವಾಮಿಗಳು ಬಳಕೆ ಮಾಡ್ಕೊಂಡಿಲ್ಲ. ಯಾರು ನೋಡಿ, ಸ್ವಾಮೀಜಿ ಅವರು ಬಂದಿದ್ದು ವಿಷಯಗಳು ಬೇರೆ, ಅವ್ರು ಹೋಗಿದ್ದ ವಿಚಾರಗಳು ಬೇರೆ. ವೀಣಾ ಕಾಶ್ಯಪ್ನವ್ರ ಬಗ್ಗೆ ನಾವು ಹೋಗಿದ್ರು ಅಂತ ಯಾರು ಹೇಳಿದರು? ವೀಣಾ ಕಾಶ್ಯಪ್ನವ್ರಿಗೆ ಕೊಡುವಂತ ಎಲ್ಲಿ ಹೇಳಿದ್ರು? ಅವರು ಎಲ್ಲಾದ್ರು ಮಾಧ್ಯಮದಲ್ಲಿ ಹೇಳಿದ್ರ? ಹೇಳಿಲ್ಲ. ಅಲ್ಲ, ಸಮುದಾಯದವ್ರಿಗೆ ಈಗ ಸಹಜವಾಗಿ 2 ಪಕ್ಷ ಇದೆ, ಮೂರು ಪಕ್ಷ ಇದೆ. 3 ಪಕ್ಷದವ್ರಿಗೆ ಕೇಳ್ತಾರೆ, ನಮ್ಮ ಸಮುದಾಯದವ್ರಿಗೆ ಅವಕಾಶ ಕೊಡಿ, ನಮ್ಮ ಸಮುದಾಯದವ್ರಿಗೆ ಮುಖ್ಯಮಂತ್ರಿ ಮಾಡಿ, ನಮ್ಮ ಸಮುದಾಯದವ್ರಿಗೆ ಮಂತ್ರಿ ಮಾಡಿ. ಅದು ಎಲ್ಲರಿಗೂ ಕೇಳಿ. ನಾನು ಹೇಳ್ತಾ ಇರೋದು, ಒಂದು ಪಕ್ಷಕ್ಕೆ ಸೀಮಿತವಾಗಿ ಮಾತಾಡುವಂಥದ್ದು ಆಗಬಾರ್ದು. ಎಲ್ಲ ಪಕ್ಷದಲ್ಲಿ ಕೇಳೋರು, ಕಾಂಗ್ರೆಸ್ದವ್ರಿಗೆ ಕೇಳ್ರಿ, JDS ದವ್ರಿಗೆ ಕೇಳ್ರಿ, BJP ಅವ್ರಿಗೆ ಕೇಳಿ. ನೋಡಿ, ನಾನು ಹೇಳ್ತೀನಲ್ಲ, ವ್ಯಕ್ತಿಗತವಾಗಿ ಪಕ್ಷ ಆಧಾರಿತವಾಗಿ ಮಾತಾಡಬಾರ್ದು. ಯಾರು ನಾನು ಹೇಳಕ್ಕೆ ಹೋಗಿಲ್ಲ. ಕೇಳಿ, ಈಗ ಏನಾಗ್ತಾ ಇದೆ, ಇವಾಗ ನಡೀತಾ ಇರೋದೇನು? ಪಕ್ಷದ ಒಂದು ಅಡಿಯಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಿಗೆ ಸ್ವಾಮಿಗಳು ಹೋಗಿ ಕೂಡೋದು ಎಷ್ಟು ಸರಿ? ಬ್ಯಾನರ್ ಇದೆ, ನರೇಂದ್ರ ಮೋದಿ ಅವ್ರದ್ದು, ಅಮಿತ್ ಶಾ ಅವ್ರದ್ದು ಬ್ಯಾನರ್ ಅಡಿ ಹೋಗಿ ಕೂಡೋದು ಅಂದ್ರೇನು? ಇದು ಸರಿನಾ? ಹೌದು, ತಪ್ಪೇ. ನೋಡ್ರಿ, ನಾವು ವೈಯಕ್ತಿಕವಾಗಿ ನಾವು ಸ್ವಾಮಿಗಳಿಗೆ ಯಾವುದೇ ರೀತಿ ಸಮಾಜವನ್ನು ಇಟ್ಕೊಂಡು ನನ್ನ ಪಕ್ಷದ ಮೇಲೆ ಒತ್ತಡ ತರೋದಾಗಲಿ ನಾನು ಆ ಕೆಲಸ ಮಾಡಿಲ್ಲ, ಮಾಡೋದಿಲ್ಲ. ಹೇಳಿ, ರಾಜಕೀಯ ನಾನೇ ಹಾಕಿರಲ್ರಿ, ಧರ್ಮಗುರುಗಳಾಗಿ ಕರೆಕ್ಟಾಗಿರಲಿ, ಎಲ್ಲರಿಗೂ ಸಮಾನತೆ. ಯಾಕಂದರೆ ನಮ್ಮ ಧರ್ಮಗುರುಗಳು ಏನು ಹೇಳ್ತಾರೆ, ಎಲ್ಲರಿಗೂ ಸಮಾನತೆಯನ್ನು ಕೊಡೋದು. ಬಸವಣ್ಣವರ ತತ್ವವನ್ನು ನಾವು ಭಾಳ ಗಂಭೀರವಾಗಿ ಪಾಲನೆ ಮಾಡ್ತೀವಿ, ಅವರು ಕೂಡ ಮಾಡ್ತಾರೆ. ಅದೇ ತತ್ವವನ್ನು ಉಳಿಸ್ಕೊಂಡು ಹೋಗಲಿ ಅವರು ಅಂತ ಅಷ್ಟೇ ನಾನು ವಿನಂತಿ. ನೋಡಿ, ಅವ್ರವ್ರ ಪಕ್ಷದ ನಿಲುವು, ಅವ್ರು ಮಾತಾಡ್ತಾ ಇದ್ದಾರೆ, ಅವ್ರ ನಾಯಕರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹೇಳ್ತೀನಲ್ಲ, ಇದು ನಾನು ಹೇಳಿದ್ನಲ್ಲ, ವಿಜೇಂದ್ರ ಹಟಾವ್ ಪಾರ್ಟಿ ಬಚಾವ್, ಇಷ್ಟೇ, ಮತ್ತೊಂದು ಏನಿಲ್ಲ ಇಲ್ಲಿ.